ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಅಂತ. ಹನುಮ ಜಯಂತಿ ವಿಶೇಷತೆ ಹನುಮಂದು ವಿಶೇಷತೆ ಏನಂದರೆ ಹುಟ್ಟಿದ ಜನ್ಮದಿನ ಇವತ್ತು. ಹಾಗೆ ಇಲ್ಲಿ ಒಂದು ವಿಶೇಷ ಇದೆ ಅಂತ ನಮಗೆ ಮುತ್ತರಾಯ ದೇವಸ್ಥಾನದಲ್ಲಿ ನಮಗೆ ವಿಶೇಷ ಇದೆ ಅಂತ ನಮಗೆ ಯೂಟ್ಯೂಬ್ಗಳಲ್ಲಿ ಮತ್ತು ನಮ್ಮ ಭಜನಾ ಮಂಡಳಿಯ ಉಪಾಧ್ಯಕ್ಷರಾದ ಚಂದ್ರಕಲಾ ಇದ್ದಾರೆ. ನನ್ನ ಹೆಸರು ಚಂದ್ರಕಲಾ. ಅವರು ನಮಗೆ ಇಲ್ಲಿ ನಾವು ಹೋಗಿದ್ವಿ, ಈ ಸ್ಥಳದಲ್ಲಿ ತುಂಬ ಮಹತ್ವ ಇದೆ, ತುಂಬ ಒಳ್ಳೇದಾಗುತ್ತೆ, ನಾವು ಇಲ್ಲೇನು ಅನ್ಕೊಂತೀವಿ, ಕೋರಿಕೆ ಮಾಡ್ಕೊತೀವಿ, ಅದನ್ನು ನೆರವೇರುತ್ತೆ ಅಂತ ಅವ್ರಿಗೆ ನಮಗೆ ಕೊಟ್ಟರು ಮಾಹಿತಿ. ಸುಮಾರು ಕಡೆಯಿಂದ ಈಗ ಸುಮಾರು 15 ವರ್ಷದಿಂದ ನಾವು ಭಜನಾ ಮಂಡಳಿ, ಚಿಗುರು ಭಜನಾ ಮಂಡಳಿ ಅಂತ ನಾವು ಅವಾಗಿಂದನೂ ಭಜನಾ ಮಂಡಳಿನ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು ಹೊರಗಡೆ ಎಲ್ಲ ತುಂಬ ಕಡೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಶೃಂಗೇರಿ, ಹೊರನಾಡು, ಈ ಥರ ಅನೇಕ ಕಡೆಗಳೆಲ್ಲ ನಾವು ಕಾರ್ಯಕ್ರಮಗಳನ್ನ ಕೊಡ್ಕೊಂಡು ಬಂದಿದ್ದೀವಿ. ಕಳೆದ ವಾರ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿ ಭೇಟಿ ಕೊಟ್ಟು ಬಂದ್ವಿ. ಹಾಗೆ ನಮಗೆ ಇಲ್ಲಿ ಲೋಕಲಲ್ಲಿರುವಂಥ ಈ ದೇವಸ್ಥಾನದ್ದು ನಮಗೆ ಗೊತ್ತೇ ಇರಲಿಲ್ಲ. ಆದರೆ ನಾವು ತಕ್ಷಣ ಫೋನ್ ಮಾಡಿ ನಾವು ಏನೇಂತ ಕೇಳ್ಕೊಂಡ್ವಿ. ಹನುಮ ಜಯಂತಿ ಇರೋದ್ರಿಂದ ನಮಗೆ ಭಜನೆ ಮಾಡೋಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ವಿ. ಅವ್ರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ಅಕ್ಕ, ಇವತ್ತರೆಗೂ ಯಾರು ನಮಗೆ ಈ ಥರ ಕೇಳಿರಲಿಲ್ಲ, ನೀವು ಬರ್ತೀನಿ, ಹಾಡ್ತೀನಿ, ಅದು ಹನುಮಂತ ಜಯಂತಿ ದಿನ ನೀವು ಬರ್ತೀನಿ ಅಂದಾಗ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅದರಿಂದ ಬನ್ನಿ, ನೀವು ಖಂಡಿತ ಬರಬೇಕು ಅಂತ ಹೇಳಿದ್ದಕ್ಕೆ ಅಲ್ಲಿಂದ ನಾವು 15 ಜನ ನಾವು ವಿದ್ಯಾರಣ್ಯಪುರಂ, ನಮ್ಮದು ಚಿಗುರು ಭಜನಾ ಮಂಡಳಿ ಇರೋದು, 15 ಜನ ಒಟ್ಟಿಗೆ ನಾವು ವೆಹಿಕಲ್ ಮಾಡಿಕೊಂಡು ಈ ದರ್ಶನಕ್ಕೋಸ್ಕರ, ಹನುಮಂತ ಜಯಂತಿಗೋಸ್ಕರನೇ ನಾವು ಇಲ್ಲಿ ಮಹತ್ವವನ್ನು ತಿಳ್ಕೊಳ್ಳೋಣ, ಈ ದೇವಸ್ಥಾನ ದರ್ಶನ ಮಾಡಿ ಪುಣ್ಯ ಆಗೋಣ, ಪಾವನರಾಗೋಣ. ನಾವೆಲ್ಲೋ ಹೊರಗಡೆ ಹೋಗಿ ಬರೋಕ್ಕಿಂತ ನಮ್ಮ ಲೋಕಲಲ್ಲಿ ಇರುವಂಥ ದೇವಸ್ಥಾನದ ದರ್ಶನ ಪಡೆದು ನಾವು ನಮ್ಮ ಚಿಗುರು ಭಜನಾ ಮಂಡಳಿ ಇನ್ನೂ ಮುಂದಕ್ಕೆ ಹೋಗಲಿ, ಒಳ್ಳೆದಾಗಲಿ. ಹಾಗೂ ಈ ಮುತ್ತರಾಯ ದೇವಸ್ಥಾನದಲ್ಲಿ ಯಾರ್ಯಾರು ಕೋರಿಕೆ ಆಸೆಗಳನ್ನು ಇಟ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲನೂ ದೇವರು ಆಶೀರ್ವಾದದಿಂದ ಅವರ ಕೋರಿಕೆ ಆಸೆಗಳೆಲ್ಲ ನೆರವೇರಲಿ ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ನನ್ನ ಹೆಸರು ಚಂದ್ರಕಲಾ BK ಅಂತ. ನಾನು ಚಿಗುರು ಮಹಿಳಾ ಭಜನಾ ಮಂಡಳಿಯ ಉಪಾಧ್ಯಕ್ಷೆ ಆಗಿದ್ದೀನಿ. ನಾವೆಲ್ಲರೂ ವಿದ್ಯಾರಣ್ಯಪುರಂನಲ್ಲಿ ಇರೋರು. ಇಲ್ಲಿಗೆ ಸುಮಾರು ಒಂದು 4-5 ಸರಿ ಬಂದಿದ್ವು, ಈ ದೇವಸ್ಥಾನಕ್ಕೆ 4-5 ಸರಿ ಬಂದಿದ್ವು. ಬಟ್ ಇಲ್ಲಿಯ ವಾತಾವರಣ ಮತ್ತು ಇಲ್ಲಿ ದೇವರು ಎಲ್ಲದೂ ನಮ್ಗೆ ಇಷ್ಟ ಆಗಿತ್ತು. ಅದರಿಂದ ನಾನು ಒಂದು ಸರಿ ಭಜನಾ ಮಂಡಳಿಯವ್ರನ್ನ ಕರ್ಕೊಂಬರೋಣ ಅಂತ ಹೇಳಿ ಮೇಡಮ್ಗೆ ಹೇಳಿದಾಗ, ಹಾಗೆ ನಾವು ಶ್ರೀನಿವಾಸ್ ಅವ್ರನ್ನ ಸಂಪರ್ಕ ಮಾಡಿದ್ವಿ. ಅವರು ಈ ಹನುಮ ಜಯಂತಿ ಇದೆ, ಅವತ್ತೇ ಬಂದು ಹಾಡಿ ಅಂತ ನಮ್ಗೆ ಹೇಳಿದ್ರು. ಹಾಗಾಗಿ ನಾವು ಇವತ್ತು ದೇವರ ಕಾರ್ಯದಲ್ಲಿ ಭಾಗವಹಿಸೋಣ ಅಂತ ಹೇಳಿ ನಾವೆಲ್ಲರೂ ಸಂತೋಷದಿಂದ ಬಂದು ಹಾಡ್ತಾ ಇದ್ದೀವಿ.